ಶ್ರೀ ಗುರುಭ್ಯೋ ನಮಃ. ಬರ್ತಕ್ಕಂತಹ ಸೋಮವತಿ ಅಮಾವಾಸ್ಯೆ ಕಳೆದ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿರ್ತಕ್ಕಂಥ ಮೂಲ ಬದಲಾವಣೆಗಳೇನು, ಈ ಒಂದು ರಾಶಿಯವರ ಆಗುಹೋಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಭಕ್ತಿಯಿಂದ ಈ ಕೂಡ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ಲೆಕ್ಕಾಚಾರ ಜನ್ಮದಲ್ಲೇ ಬಂದಿರುತ್ತೆ. ಯಾರೆಲ್ಲ ಅಕೌಂಟ್ಸಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಆಗ್ಬೋದು ಮತ್ತು ಟ್ಯಾಕ್ಸ್ ಕನ್ಸಲ್ಟೇಷನ್ ಆಗಿ ಕೆಲಸ ಮಾಡ್ತಿರ್ತೀರೋ ಅವರಿಗೆಲ್ಲ ಈ ಒಂದು ತಿಂಗಳು ಅದ್ಭುತ ಯಶಸ್ಸನ್ನು ನೀವು ಕಾಣ್ಬೋದಾಗುತ್ತೆ. ಯಾರೆಲ್ಲ ಶಿಕ್ಷಕರಾಗಿದ್ದೀರಾ ಮತ್ತು ಆನ್ಲೈನ್ ಟ್ಯೂಷನ್ನ ನಡೆಸಿದ್ರೋ ನಿಮಗೆ ಗ್ರಹಗಳ ಸಪೋರ್ಟ್ ತುಂಬ ಚೆನ್ನಾಗಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕಿದು ಸುಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಯಾರೆಲ್ಲ ಸ್ಟೇಷನರಿ, ಪ್ರಿಂಟಿಂಗ್ ಪ್ರೆಸ್ ಮತ್ತು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದೀರಾ ನಿಮಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದಾದರೆ, ಇಷ್ಟು ದಿನ ಸಿಲುಕದಂಥ ಹಣಗಳು ನಿಮಗೆ ಈಗ ವಾಪಸ್ ಬರುತ್ತೆ. ಆದರೆ ಕನ್ಯಾ ರಾಶಿಯವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅತಿಯಾದ ಲೆಕ್ಕಾಚಾರವನ್ನು ಮಾಡಿ ತಲೆಯನ್ನು ತುಂಬ ಕೆಡಿಸ್ಕೋತೀರಾ. ಈ ಸಮಯದಲ್ಲಿ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ ಹಣವನ್ನು ಖರ್ಚು ಮಾಡಲೇಬೇಕಾಗುತ್ತೆ. ಯಾಕಂದರೆ ಮಾರ್ಕೆಟ್ನಲ್ಲಿರ್ತಕ್ಕಂಥ ಕಾಂಪಿಟೇಷನ್ನ ನೀವು ಬೀಟ್ ಮಾಡಲಿಲ್ಲ ಅಂತಂದರೆ ನೀವು ಹಿಂದುಳಿಬೇಕಾಗತ್ತೆ. ಇನ್ನು ಶೇರ್ ಮಾರುಕಟ್ಟೆಯಲ್ಲಿ ನೀವು ಹೂಡಿಕೆ ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಹೂಡಿಕೆ ಮಾಡಬೇಕಾಗತ್ತೆ. ಇನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೀವು ಸಂಗಾತಿಯಲ್ಲಿ ತಪ್ಪು ಹುಡುಕೋದನ್ನು ನಿಲ್ಲಿಸಬೇಕಾಗತ್ತೆ. ಹಳೆಯ ವಿಚಾರವನ್ನು ಕೆದಕಿ ಸಮಸ್ಯೆಯನ್ನು ದೊಡ್ಡ ಮಾಡಲಿಕ್ಕೆ ಹೋಗಬೇಡಿ. ಪ್ರೀತಿಯಲ್ಲಿ ತರ್ಕಕ್ಕಿಂತ ಭಾವನೆ ಮತ್ತು ಮೃದುತ್ವ ತುಂಬ ಮುಖ್ಯ ಆಗುತ್ತೆ. ಇನ್ನು ಕುಟುಂಬ ವಿಚಾರದಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗುತ್ತೆ. ಮನೆಯ ಜೊತೆಗೆ ಸಂವಹನ ತುಂಬ ಚೆನ್ನಾಗಿರಲಿ. ಇನ್ನು ಆರೋಗ್ಯದ ಕಡೆ ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ಅತಿಯಾದ ಆಲೋಚನೆಗಳು, ಅತಿಯಾದ ಚಿಂತೆಗಳಿಂದ ಮಾನಸಿಕ ನೆಮ್ಮದಿಯಲ್ಲಿ ಕೊರತೆ ಕಾಣಬಹುದು. ಒಟ್ಟಿಗೆ ಆಹಾರದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಹಾಗೆ ಸರಿಯಾದ ಸಮಯಕ್ಕೆ ಊಟೋಪಚಾರದ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಈ ಒಂದು ರಾಶಿಯವರ ಸಣ್ಣ ಪರಿಹಾರ ತಂತ್ರ ಏನಪ್ಪ ಅಂದರೆ, ಬುಧನ ಕೃಪೆಗೋಸ್ಕರ ಪ್ರತಿ ಗುರುವಾರ ಗಣೇಶನಿಗೆ 11 ಅಥವಾ 21 ಗರಿಕೆಯನ್ನು ಅರ್ಪಿಸಬೇಕಾಗತ್ತೆ. ಸೋಮವತಿ ಅಮಾವಾಸ್ಯೆ ಈ ತಿಂಗಳು ಸೋಮವಾರ ಬಂದಿರೋದ್ರಿಂದ ಅತ್ಯಂತ ವಿಶೇಷವಾಗಿದೆ ಅಂತ ಹೇಳ್ಬೋದಾಗುತ್ತೆ. ಹಾಗಾಗಿ ಆ ಒಂದು ಸೋಮವಾರ ದಿನ ನೀವು ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಅತಿಯಾದ ಲೆಕ್ಕಾಚಾರವನ್ನು ಬಿಟ್ಟು ಮನಸ್ಸಿನ ಮಾತನ್ನು ಕೇಳಿ ಮುನ್ನಡೆದ್ರೆ ಈ ಜೂನ್ 15ರ ಅಮಾವಾಸ್ಯೆ ನಂತರ ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಕನ್ಯಾ ರಾಶಿಯವರ ಸೋಮವತಿ ಅಮಾವಾಸ್ಯೆ ಕಳೆದ ನಂತರ ಇರ್ತಕ್ಕಂಥ ಸಂಪೂರ್ಣ ಭವಿಷ್ಯ. ನಿಮ್ಮದು ಕೂಡ ಕನ್ಯಾ ರಾಶಿ ಆಗಿದ್ದರೆ ಓಂ ನಮೋ ಸೋಮೇಶ್ವರಾಯ ನಮಃ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನು ನಮ್ಮ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ನಿಮ್ಮ ಜೊತೆ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಈ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.